ನಮ್ಮ ಗ್ರಾಮದಲ್ಲಿ ಇವತ್ತು ಏನು ನಮ್ಮ ರೈತರಿಗೆ ಅನ್ಯಾಯ ಆಗ್ತದೆ ಇಲ್ಲ, ಇದು ಯಾರು ಸುಧಾರಿಸುವಂಥ ಅನ್ಯಾಯ ಅಲ್ಲ. ಇದು ನಮಗೆ ಇವತ್ತು ಭಾಳ ನೋವಾಗಿದೆ. ನಮಗೆ 150-200 ಜನ ರೈತರು, 227 ರೈತರು ಬೀದಿ ಪಾಲಾಗಿದ್ದಾರೆ. ನಾವು ಆ ಭೂಮಿಯನ್ನು ನಂಬಿ ಜೀವನ ಮಾಡುವಂಥ ನಮ್ಮ ರೈತರಿಗೆ ನಮ್ಮ ತಾಲೂಕು ಆಡಳಿತ ಇರ್ಬೋದು, ಫಾರೆಸ್ಟ್ ಇಲಾಖೆ ಇರ್ಬೋದು, ಅಥವಾ ಯಾವುದೇ ಜಿಲ್ಲಾ ಆಡಳಿತ ಇರ್ಬೋದು, ನಮ್ಮ ರೈತರಿಗೆ ಯಾವ ಥರದ ತೊಂದರೆಯನ್ನು ಕೊಡಬೇಡ್ರಿ. ಕೊಟ್ಟರೆ ರೈತರಿಗೆ ತೊಂದರೆ ಕೊಟ್ಟರೆ ರೈತರ ಶಾಪ ನಿಮಗೆ ಒಳ್ಳೇದಾಗಲ್ಲ. ಹಾಗಾಗಿ ತಾವೆಲ್ಲರೂ ನಮ್ಮ ರೈತರ ಪರ ಇರ್ರಿ. ಯಾಕಪ್ಪ ಅಂದ್ರೆ ನೀವು ರೈತರ ಮಕ್ಕಳಾಗಿ ಬೆಳೆದಿರೋದು. ಇವತ್ತು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದೀರಿ, ಇಲ್ಲ ಅಂತ ಅಲ್ಲ. ಆದ್ರೆ ಎಂಪ್ಲಾಯ್ ಆಗಿದೆ ಅಂದ ತಕ್ಷಣ ಕಾನೂನನ್ನು ನಾವು ಕೈಯಾಗಿ ಅಂತೇಳಿ ಯಾವ ರೀತಿ ಇದನ್ನು ಯೂಸ್ ಮಾಡ್ಬೇಕು ಅದೇ ರೀತಿ ಯೂಸ್ ಮಾಡಿರಿ. ಹಾಗಾಗಿ ನಮ್ಮ ರೈತರಿಗೆ ಯಾವ ಕಾರಣಕ್ಕೂ ತೊಂದರೆ ಕೊಡಬೇಡ್ರಿ ಅಂತ ಹೇಳಿ ಈ ಒಂದು ಪ್ರತಿಭಟನೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಗ್ರಾಮದಲ್ಲಿ ಇವತ್ತು ಏನು ನಮ್ಮ ರೈತರಿಗೆ ಅನ್ಯಾಯ ಆಗ್ತದೆ ಇಲ್ಲ, ಇದು ಯಾರು ಸುಧಾರಿಸುವಂಥ ಅನ್ಯಾಯ ಅಲ್ಲ. ಇದು ನಮಗೆ ಇವತ್ತು ಭಾಳ ನೋವಾಗಿದೆ. ನಮಗೆ 150-200 ಜನ ರೈತರು, 227 ರೈತರು ಬೀದಿ ಪಾಲಾಗಿದ್ದಾರೆ. ನಾವು ಆ ಭೂಮಿಯನ್ನು ನಂಬಿ ಜೀವನ ಮಾಡುವಂಥ ನಮ್ಮ ರೈತರಿಗೆ ನಮ್ಮ ತಾಲೂಕು ಆಡಳಿತ ಇರ್ಬೋದು, ಫಾರೆಸ್ಟ್ ಇಲಾಖೆ ಇರ್ಬೋದು, ಅಥವಾ ಯಾವುದೇ ಜಿಲ್ಲಾ ಆಡಳಿತ ಇರ್ಬೋದು, ನಮ್ಮ ರೈತರಿಗೆ ಯಾವ ಥರದ ತೊಂದರೆಯನ್ನು ಕೊಡಬೇಡ್ರಿ. ಕೊಟ್ಟರೆ ರೈತರಿಗೆ ತೊಂದರೆ ಕೊಟ್ಟರೆ ರೈತರ ಶಾಪ ನಿಮಗೆ ಒಳ್ಳೇದಾಗಲ್ಲ. ಹಾಗಾಗಿ ತಾವೆಲ್ಲರೂ ನಮ್ಮ ರೈತರ ಪರ ಇರ್ರಿ. ಯಾಕಪ್ಪ ಅಂದ್ರೆ ನೀವು ರೈತರ ಮಕ್ಕಳಾಗಿ ಬೆಳೆದಿರೋದು. ಇವತ್ತು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದೀರಿ, ಇಲ್ಲ ಅಂತ ಅಲ್ಲ. ಆದ್ರೆ ಎಂಪ್ಲಾಯ್ ಆಗಿದೆ ಅಂದ ತಕ್ಷಣ ಕಾನೂನನ್ನು ನಾವು ಕೈಯಾಗಿ ಅಂತೇಳಿ ಯಾವ ರೀತಿ ಇದನ್ನು ಯೂಸ್ ಮಾಡ್ಬೇಕು ಅದೇ ರೀತಿ ಯೂಸ್ ಮಾಡಿರಿ. ಹಾಗಾಗಿ ನಮ್ಮ ರೈತರಿಗೆ ಯಾವ ಕಾರಣಕ್ಕೂ ತೊಂದರೆ ಕೊಡಬೇಡ್ರಿ ಅಂತ ಹೇಳಿ ಈ ಒಂದು ಪ್ರತಿಭಟನೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.